ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ಯವನನು ಬರೆದಂತ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದಂತಹ ಸ್ವರ್ಗೀಯ ತಂದೆಯೇ, ನಿಮ್ಮ ಆ ಪರಿಶುದ್ಧ ದೇವರ ವಾಕ್ಯವನ್ನ ನಮ್ಮಂತ ಪಾಪಿಗಳಿಗೆ ನೀವು ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತಾ ಪೂರ್ವಕವಾದಂತಹ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನ ಸಮರ್ಪಿಸುತ್ತೇವೆ. ಪ್ರಿಯ ಕರ್ತನೆ, ಪ್ರತಿ ಬಾರಿ ನಾನು ಬೈಬಲ್ ಶ್ರೀ ಗ್ರಂಥವನ್ನ ತೆಗೆದು ಓದುವಾಗ ಪವಿತ್ರಾತ್ಮರು ನನ್ನ ಶಿಕ್ಷಕರಾಗಿ, ಗುರುವಾಗಿ, ಮಾರ್ಗದರ್ಶಕರಾಗಿ ನನ್ನನ್ನ ಮುನ್ನಡೆಸಲು ಪವಿತ್ರಾತ್ಮರ ಸಪ್ತವರ ದಾನಗಳನ್ನ ನನ್ನ ಮೇಲೆ ಸುರಿಸಿರಿ ಸ್ವಾಮಿ. ಏಕೆಂದರೆ ಜ್ಞಾನಕ್ಕೆ ಸರ್ವೇಶ್ವರನಾದ ಯಾವೇ ಯೆಹೋವ ತಂದೆ ದೇವರೇ, ನೀವೇ ಅಲ್ಲವೇ ಮೂಲ. ಪ್ರಿಯ ಪ್ರಭುವೇ, ಇಂದು ನೀವು ಬೈಬಲ್ ಶ್ರೀ ಗ್ರಂಥದ ವಾಕ್ಯದ ಮೂಲಕ ನಮ್ಮ ಜೊತೆಗೆ ಮಾತನಾಡಿರಿ. ನಿಮ್ಮ ವಾಕ್ಯಗಳನ್ನ ನೋಡಲು ನನ್ನ ಕಣ್ಗಳನ್ನ ತೆರೆಯಿರಿ, ನಿಮ್ಮ ವಾಕ್ಯಗಳನ್ನ ಕೇಳಲು ನನ್ನ ಕಿವಿಗಳನ್ನ ತೆರೆಯಿರಿ, ಮತ್ತು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು ನನ್ನ ಹೃದಯವನ್ನ ತೆರೆಯಿರಿ. ಬೈಬಲ್ ಶ್ರೀ ಗ್ರಂಥವನ್ನ ಅರ್ಥೈಸಿಕೊಳ್ಳುವಂತಹ ಬುದ್ಧಿವಂತಿಕೆ, ದೈವಿಕ ಜ್ಞಾನ ಮತ್ತು ಸ್ಪಷ್ಟತೆಯನ್ನ ನನಗೆ ದಯಪಾಲಿಸಿರಿ. ಕರ್ತನೆ, ನಿಮ್ಮ ಸತ್ಯದ ಜೀವನಕ್ಕೆ ನನ್ನ ಹೃದಯವನ್ನ ತೆರೆಯಿರಿ. ನಾನು ಪ್ರತಿ ಬಾರಿ ಬೈಬಲ್ ಶ್ರೀ ಗ್ರಂಥವನ್ನ ತೆಗೆದು ಓದುವಂತ ಪ್ರತಿಯೊಂದು ವಾಕ್ಯವೂ ಕೂಡ ಮರೆತು ಹೋಗಬಾರದು. ನಾನು ಓದಿದಂತ ಪ್ರತಿ ಒಂದೊಂದು ವಾಕ್ಯವು ನನ್ನ ಸ್ತುತಿ ಪಠಣದಲ್ಲಿ ಅಜರಾಮರವಾಗಿ ಉಳಿಯುವಂತ ಕೃಪಾ ಅನುಗ್ರಹವನ್ನ ದಯಪಾಲಿಸಿರಿ. ಬೈಬಲ್ ಶ್ರೀ ಗ್ರಂಥದ ಪ್ರತಿ ಒಂದು ವಾಕ್ಯವನ್ನು ಅನುಸರಿಸುವವನಾಗುವಂತೆ ನನ್ನನ್ನು ಅಭಿಷೇಕಿಸಿರಿ. ನಾನು ಬೈಬಲ್ ಶ್ರೀ ಗ್ರಂಥವನ್ನ ಓದುವಾಗ ನನ್ನ ಆಲೋಚನೆಗಳನ್ನ ಮತ್ತು ನನ್ನ ಜೀವನವನ್ನ ಪರಿವರ್ತಿಸಿರಿ. ನಿಮ್ಮ ವಾಕ್ಯವನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನನಗೆ ನಿಮ್ಮ ಕೃಪಾ ಅನುಗ್ರಹ ದಯಪಾಲಿಸಿರಿ. ಬೈಬಲ್ ಶ್ರೀ ಗ್ರಂಥವನ್ನ ನಾನು ಓದುವಾಗ ನನ್ನನ್ನ ರೂಪಾಂತರಗೊಳಿಸಿರಿ. ನಾವು ಈ ಲೋಕದಲ್ಲಿ ಕ್ರೈಸ್ತರು ಎಂದು ಬರಿ ಮಾತಲ್ಲಿ ಹೇಳಿಕೊಳ್ಳದೆ, ನಾವು ಕೂಡ ನಿಮ್ಮ ಪ್ರೀತಿಯ ಮಗನಾದಂತ ಯೇಸು ಸ್ವಾಮಿಯಂತೆ ಬಾಳಲು ಮತ್ತು ಬೆಳೆಯಲು, ಬದುಕಲು, ಈ ಲೋಕದಲ್ಲಿ ಯೇಸು ಸ್ವಾಮಿಯ ಬೆಳಕನ್ನ ಎಲ್ಲೆಲ್ಲಿ ಅಂಧಕಾರವಿದೆಯೋ ಅಲ್ಲೆಲ್ಲ ಹರಡಲು ನಿಮ್ಮ ಪವಿತ್ರಾತ್ಮರ ಅಭಿಷೇಕವನ್ನ ನಮ್ಮ ಮೇಲೆ ಸುರಿಸಿರಿ ಎಂಬುದಾಗಿ ಯೇಸು ಸ್ವಾಮಿಯ ಉನ್ನತೋನ್ನತ ಪರಮೋನ್ನತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್.